ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಕ್ಯಾಪ್ಸಿಕಮ್ ರೈಸ್ ಮಾಡ್ತಾ ಇದ್ದೀನಿ. ಅದು ಬಹಳ ಸಿಂಪಲ್ ಆಗಿ, ಈಸಿಯಾಗಿ, ಬಹಳ ಫಾಸ್ಟ್ ಆಗಿ ಕೂಡ ಆಗುವಂಥದ್ದು. ಅದನ್ನ ಬಾಕ್ಸ್ಗಳಿಗೆ ಕಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ತಿನ್ಬೇಕು ಅನ್ನೋ ತರ ಇರುತ್ತೆ. ಆಮೇಲೆ ಅದು ರಾತ್ರಿ ಒಂದ್ ವೇಳೆ ರಾತ್ರಿ ಅನ್ನ ಮಿಕ್ಕರು ಅದನ್ನು ಕೂಡ ನಾವು ಕಲಿಸ್ಕೊಂಡು ತಿನ್ಬೋದು. ಅದು ಅನ್ಸೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ಸೊ ನಾವು ಒಂದು ಬಾಕ್ಸ್ ತಗೊಂಡೋದ್ರೆ ಬೆಳಗಿನ ಸಂಜೆವರೆಗೂ ಕೂಡ ಅದು ಕ್ಯಾರಿ ಮಾಡಿದ್ರು ಕೂಡ ಒಂದ್ 2-3 ಸಲ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಇಟ್ಕೊಂಡು ತಿಂದ್ರು ಕೂಡ ಟೇಸ್ಟಿ ಅನ್ಸುತ್ತೆ, ಬೋರ್ ಅನ್ಸಲ್ಲ. ಓಕೆನಾ? ಆ ಪ್ರಾಸೆಸ್ ನಾಗೆ ನೋಡ್ಕೊಂಡ್ ಬರೋಣ. ಓಕೆ, ಬನ್ನಿ. ಮೊದಲಿಗೆ ನಾನು 2 ಕ್ಯಾಪ್ಸಿಕಮ್ಮು, 2 ಟೊಮೊಟೊ, 2 ಹಸಿಮೆಣಸಿಕಾಯಿ ತಗೊಂಡಿದ್ದೀನಿ. ಅಂದರೆ ನಾನು ಖಾರನ 3 ವಿಧವಾಗಿ ಇದನ್ನು ಡಿವೈಡ್ ಮಾಡಿದ್ದೀನಿ. ಇದರೊಳಗಡೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಗರಂ ಮಸಾಲ ಪೌಡರು, ಆಮೇಲೆ ಸ್ವಲ್ಪ ಇದು ಬರುತ್ತಲ್ಲ ವಾಂಗಿಬಾತ್ ಪೌಡರು ಹಾಕಿದ್ದೀನಿ. ಭಾಳ ಸಿಂಪಲಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಟೊಮೊಟೊ ಹೆಚ್ಚಾಕ್ಕೊಳ್ತಾ ಇದ್ದೀನಿ. 2 ಕ್ಯಾಪ್ಸಿಕಮ್ ಈಗ ಹೆಚ್ಕೊಂಡಿದ್ದೀನಿ. ಈಗ ಟೊಮೊಟೊ ಹೆಚ್ಚಾಕ್ಕೊಳ್ತಾ ಇದ್ದೀನಿ. 2 ಥರದ್ದು ಕೂಡ ಇದಕ್ಕೆ ಟೊಮೊಟೊ ಕೂಡ ಹಾಕಿದ್ರೆ ಭಾಳ ಚೆನ್ನಾಗಿರುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈರುಳ್ಳಿ ಹಾಕ್ಕೊಳ್ಬೇಕನ್ನೋರು ಈ ಪ್ಲೇಸಲ್ಲಿ ಹಾಕ್ಕೋಬಹುದು, ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನನಗೆ. ಸೊ ಏನ್ರಿ ಈರುಳ್ಳಿ ಇಲ್ದಿದ್ದೆ ಹೇಳ್ತೀರಾ ನೀವು ಅಂತ ಅನ್ಕೋಬೇಡಿ ದಯವಿಟ್ಟು. ನಾನು ರೆಗ್ಯುಲರ್ ಮಾಡೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ, ಆಯಿತಾ? ಆಮೇಲೆ ಎಲ್ಲ ಹೆಚ್ಕೊಂಡಾದ್ಮೇಲೆ ಒಂದು ಬಾಣಲಿ ಒಳಗೆ ಸಾಸಿವೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಒಣಕರಿಬೇವು, ನಾನು ಸ್ವಲ್ಪ ಒಣಗಿದ ಕರಿಬೇವು ಜಾಸ್ತಿ ಹಾಕ್ತೀನಿ, ಹಾಗಾಗಿ ಒಣಕರಿಬೇವು ಹಾಕಿ ಅರಿಶಿನ ಹಾಕ್ಬಿಟ್ಟು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ ಟೊಮೆಟೊ ಹಾಕ್ಬಿಟ್ಟು ಸ್ವಲ್ಪ ಕಲಿಸಿದ್ಮೇಲೆ ಇದಕ್ಕೆ ಟೊಮೆಟೊ ತುಂಬ ಟೇಸ್ಟ್ ಕೊಡುತ್ತೆ, ಹಾಗಾಗಿಬಿಟ್ಟು ನಾನು ಟೊಮೆಟೊ ಇದಕ್ಕೆ ಹಾಕ್ತೀನಿ. ಆಮೇಲೆ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಇದು ದೊಡ್ಡ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಖಾರ ಇರೋದಿಲ್ಲ, ಚೆನ್ನಾಗಿರುತ್ತೆ, ಹಾಗಾಗಿ ಇರ್ದು ಲೆಕ್ಕ ಇಲ್ಲ. ಆಮೇಲೆ ಸ್ವಲ್ಪ ಈ ಮೇಥಿ ಅಂತಾರಲ್ಲ ಆ ಥರದ್ದು ಹಾಕಿದ್ದೀನಿ, ಒಣಗಿದ್ದು. ಆಮೇಲೆ ಅಚ್ಕಾರದ ಪುಡಿ, ವಾಂಗಿಬಾತ್ ಪೌಡರು ಸ್ವಲ್ಪ ಬೆಂದಮೇಲೆ, ಯಾಕೆಂದ್ರೆ ಇದ್ರಲ್ಲಿ ಫಾಸ್ಟ್ ತೋರಿಸ್ಬೇಕಾದ ಕಾರಣ ಚಕ ಆಗಿದೆ ಅಷ್ಟೇ. ಆದರೆ ಅದು ಪೂರ್ತಿ ಸ್ವಲ್ಪ ಬೇಯಕ್ಕೆ ಬಿಟ್ಟ ಮೇಲೆ ಅದು ಟೊಮೊಟೊ ಹಣ್ಣಿನ ರಸದಲ್ಲೇ ಬೇಯುತ್ತೆ, ಮತ್ತು ಸಪ್ರೇಟ್ ನೀರು ಹಾಕಬೇಡಿ. ಆಮೇಲೆ ಅಚ್ಕಾರದ ಪುಡಿ, ವಾಂಗಿಬಾತ್ ಪೌಡರು, ಗರಂ ಮಸಾಲ ಪೌಡರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಬಿಟ್ಬಿಡಬೇಕು ಅಷ್ಟೇ. ಅದು 2-3 ನಿಮಿಷ ಬಿಟ್ಟ ಮೇಲೆ ಸಿಮ್ಮಲ್ಲೇ ಮಾಡ್ಕೊಳ್ಳಿ, ಯಾವುದನ್ನೇ ಮಾಡಿಕೊಂಡ್ರು. ಆಮೇಲೆ ಅನ್ನ ಹಾಕಿ ಕಲಿಸೋದೆ, ಡೈರೆಕ್ಟ್ ಅದರಲ್ಲೇ ಅನ್ನ ಹಾಕ್ಬಿಟ್ಟಿದ್ದೀನಿ. ಅನ್ನ ಹಾಕ್ಬಿಟ್ಟು ಕಲಿಸೋದೆ. ಇದು ನಿಮಗೆ ಭಾಳ ಚೆನ್ನಾಗಿರುತ್ತೆ ಮತ್ತು ಭಾಳ ಟೇಸ್ಟ್ ಕೊಡುತ್ತೆ. ಇದಕ್ಕೂ ಕೂಡ ಸ್ವಲ್ಪ ಹಸಿ ಕೊಬ್ಬರಿ ಇದ್ದಾಗಲೇ ಮಾಡ್ಕೊಳ್ಳಿ, ಭಾಳ ಚೆನ್ನಾಗಿರುತ್ತೆ. ಯಾಕೆಂದರೆ ನಾನು ಸ್ವಲ್ಪ ಹಸಿ ಕೊಬ್ಬರಿ ಬಳಸೋದು ಜಾಸ್ತಿ. ಹಸಿ ಕೊಬ್ಬರಿಗೆ ಇದ್ದಾಗ ಈ ಥರ ಡಿಫ್ರೆಂಟಾಗಿ ಮಾಡ್ತೀನಿ, ಚೆನ್ನಾಗಿ ಇದಾಗುತ್ತೆ, ರುಚಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಅನ್ನ ಉಂಡೆ ಇಲ್ದಂಗೆ ಕಲಿಸ್ಕೋಬೇಕು. ಅವಾಗಾದ್ರೇ ಅದು ತಿನ್ಲಿಕ್ಕೆ ಕೂಡ ನಮಗೆ ಇದಾಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಆಮೇಲೆ ನಿಂಬೆಹಣ್ಣು ಹಿಂಡಿದ್ದೀನಿ, ಹುಳಿ ಸ್ವಲ್ಪ ಬೇಕಲ್ಲ ಮುಂದಕ್ಕೆ, ಅದಕ್ಕೆ ನಿಂಬೆಹಣ್ಣು ಹಿಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಅದ್ಕೊಂಡು ಸ್ವಲ್ಪ ಇದನ್ನು ಹಾಕಿದ್ದೀನಿ, ಹಸಿ ಕೊಬ್ಬರಿ. ಇದಕ್ಕೆ ಸ್ವಲ್ಪ ಕಡಲೆ ಪುಡಿ ಹಾಕಿದ್ದೀನಿ, ಒಂಚೂರು ಎಣ್ಣೆ ಮುಂದೆ ಬಿದ್ದರು ಅಥವಾ ಪುಡಿಯಾಗಿರ್ತದಲ್ಲ, ನೀಟಾಗಿ ಉದುರುದ್ರಾಗುತ್ತೆ ಅಂತ ಹೇಳ್ಬಿಟ್ಟು ಕಡಲೆ ಪುಡಿನ ಹಾಕಿದ್ದೀನಿ. ನಂಗೆ ಸ್ವಲ್ಪ ಕೆಲವಕ್ಕೆ ಕಡಲೆ ಪುಡಿ ಹಾಕೋ ಅಭ್ಯಾಸ ನಮ್ಮ ಕಡೆ ಎಲ್ಲ. ನೋಡಿ, ಸಿಂಪಲಾಗಿ ಆಗೋಯ್ತು. ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ನಿಜವಾಗ್ಲೂ ಇಷ್ಟಪಡ್ತೀರಾ. ಟ್ರೈ ಮಾಡಿ. ಥ್ಯಾಂಕ್ ಯು.